ಬೆಂಗಳೂರು ಬಳಿಯಲ್ಲಿ ಎರಡನೇ ವಿಮಾನ ನಿಲ್ದಾಣ ನಿರ್ಮಾಣ ಸಂಬಂಧ ಚರ್ಚೆ ಗರಿಗೆದರ್ತಾ ಇದೆ. ಕನಕಪುರದಲ್ಲಿ ವಿಮಾನ ನಿಲ್ದಾಣ ರಚನೆಗೆ ತೆರೆಮರೆಯಲ್ಲಿ ಒಂದು ಪ್ರಯತ್ನ ನಡೀತಾ ಇದೆ ಅನ್ನೋ ಮಾತುಗಳು ಕೇಳಿಬರ್ತಾ ಇದೆ. ರಾಜ್ಯ ಸರ್ಕಾರ ಕೂಡ ಈ ನಿಟ್ಟಿನಲ್ಲಿ ಉತ್ಸುಕತೆ ತೋರಿಸ್ತಾ ಇದೆ. ಕೇಂದ್ರ ಸಚಿವ ಸೋಮಣ್ಣ ಇದಕ್ಕೆ ವಿರೋಧ ವ್ಯಕ್ತಪಡಿಸಿದ್ದಾರೆ. ಕೇಂದ್ರ ವಿಮಾನಯಾನ ಸಚಿವರಿಗೆ ಈ ಬಗ್ಗೆ ಪತ್ರ ಕೂಡ ಬರೆದಿದ್ದಾರಂತೆ. ಕನಕಪುರದಲ್ಲಿ ವಿಮಾನ ನಿಲ್ದಾಣ ಬೇಡ, ತುಮಕೂರಿನ ಶಿರಾ ಬಳಿಯಲ್ಲಿ ಏರ್ಪೋರ್ಟ್ ನಿರ್ಮಾಣ ಮಾಡಿ ಅಂತ ವಿ ಸೋಮಣ್ಣ ಅವರು ಆಗ್ರಹ ಮಾಡಿದ್ದಾರೆ. ಶಿರಾದಲ್ಲಿ ವಿಮಾನ ನಿಲ್ದಾಣ ಆದರೆ ಅಕ್ಕಪಕ್ಕದ ಜಿಲ್ಲೆಗಳಿಗೂ ಕೂಡ ಅನುಕೂಲ ಆಗುತ್ತೆ. ಸೋಮಣ್ಣ ಅವರ ವಾದ ಇದು. ಈ ಅಭಿಪ್ರಾಯವನ್ನು ಚಿತ್ರದುರ್ಗದ ನಾಗರಿಕರು ಕೂಡ ಬೆಂಬಲಿಸ್ತಾ ಇದ್ದಾರೆ. ಇನ್ನು ಸಾರ್ವಜನಿಕರು ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಮಾತಾಡಿದ್ದಾರೆ. ಸಾರ್ವಜನಿಕರು ಏನು ಹೇಳಿದ್ದಾರೆ ಕೇಳಿ. ತುಮಕೂರು ಅಥವಾ ಶಿರಾದಲ್ಲಿ ಆ ವಿಮಾನ ನಿಲ್ದಾಣ ಆಗ್ಬೇಕು ಅಂತ ಏನು ಈಗೆಲ್ಲ ನಡೀತಿದೆ, ಮತ್ತೆ ಅದನ್ನ ಒತ್ತಾಯ ಮಾಡ್ತಾ ಇದ್ದಾರೆ. ಅದು ಆದ್ರೆ ಬಹಳಷ್ಟು ಒಳ್ಳೆಯದು ಅಂತ ನಮ್ಮ ಅಭಿಪ್ರಾಯ. ಯಾಕಪ್ಪ ಅಂತಂದ್ರೆ, ಮೊದಲೇದಾಗಿ ಹೇಳ್ಬೇಕಾದ್ರೆ ನಮ್ಮ ಚಿತ್ರದುರ್ಗ ಒಂದು ಬಯಲು ಸೀಮೆ ನಾಡು. ಇಲ್ಲಿ ಬಹಳಷ್ಟು ದೊಡ್ಡ ದೊಡ್ಡ ಇಂಡಸ್ಟ್ರಿಗಳಾಗಿರ್ಬೋದು, ಕಾರ್ಖಾನೆಗಳಾಗಿರ್ಬೋದು, IITಗಳಾಗಿರ್ಬೋದು, ಈ ತರ ಯಾವುದೇ ಒಂದು ಇಂಡಸ್ಟ್ರಿಗಳು, ಕಾರ್ಖಾನೆಗಳು ಇಲ್ಲಿಲ್ಲ. ಸೊ ಇದರಿಂದ ನಮ್ಗೆ ಇಲ್ಲಿ ಬಹಳಷ್ಟು ನಿರುದ್ಯೋಗ ಸಮಸ್ಯೆನೂ ಬಹಳಷ್ಟು ಕಾಡ್ತಿದೆ. ಮತ್ತೆ ನಿಮ್ಗೆಲ್ಲ ಗೊತ್ತಿದ್ದಂಗೆ ಈಗ ಮಳೆ ಕಡಿಮೆ ಇದೆ. ಇಂಥ ಮಳೆಗಾಲದಲ್ಲಿ ಈಗೆಲ್ಲ ಜನಗಳು ನಮ್ಮ ಜಿಲ್ಲೆಯಿಂದ ಆ ದೊಡ್ಡ ದೊಡ್ಡ ಮೆಟ್ರೋಪಾಲಿಟನ್ ಸಿಟಿಗಳಿಗೆ ಗುಳೆ ಹೋಗಂತ ಪರಿಸ್ಥಿತಿ ಬಂದಿದೆ. ಸೊ ಹಾಗಾಗಿ ಈಗ ಏನು ಶಿರಾ ಅಥವಾ ತುಮಕೂರಲ್ಲಿ ಹೊಸದಾಗಿ ವಿಮಾನ ನಿಲ್ದಾಣ ಅಥವಾ ಏರ್ಪೋರ್ಟ್ ಅನ್ನ ಮಾಡೋದ್ರಿಂದ ಈಗ ಚಿತ್ರದುರ್ಗದಲ್ಲೂ ಕೂಡ ಎಷ್ಟೊಂದು ಪ್ರೇಕ್ಷಣೀಯ ಸ್ಥಳಗಳಿದಾವೆ. ಮತ್ತೆ ಹತ್ರದಲ್ಲಿ ಇರೋ ಬಳ್ಳಾರಿ, ಅಲ್ಲೂ ಕೂಡ ಬಳ್ಳಾರಿನಲ್ಲಿ ಅಂದ್ರೆ ಹಂಪಿ, ಹೊಸಪೇಟೆ ಈ ಕಡೆನೂ ಕೂಡ ತುಂಬಾ ಪ್ರವಾಸಿ ತಾಣಗಳಿದಾವೆ. ಅಲ್ಲಿಗೆ ಈಗ ವಿದೇಶಿ ಪ್ರವಾಸಿಗರು ಭೇಟಿ ಕೊಡ್ಬೇಕಂತಂದ್ರೆ ಅವರು ಬೆಂಗಳೂರಿಗೆ ಬಂದು ಏರ್ಪೋರ್ಟ್ ನಿಂದ ಬರ್ಬೇಕು. ಅಥವಾ ಅವ್ರೀಗ ಆಲ್ಟರ್ನೇಟಿವ್ ಆಗಿ ಈಗ ಶಿರಾದಲ್ಲಿ ಒಂದು ಏರ್ಪೋರ್ಟ್ ಆದ್ರೆ ಅವ್ರಿಗೆ ಇನ್ನೂ ಹತ್ರ ಆಗುತ್ತೆ ಬರೋದಕ್ಕೆ. ಅವ್ರಿಗೆ ಚಿತ್ರದುರ್ಗ ತಾಲೂಕು ಪಂಡ್ರಳ್ಳಿ, ನಾನು ಸಿವಿಲ್ ಕಾಂಟ್ರಾಕ್ಟರು. ಈಗ ಶಿರಾದಲ್ಲಿ ಏರ್ಪೋರ್ಟ್ ಆಗುತ್ತಂತ ಸುದ್ದಿ ಕೇಳಿ ಭಾಳ ಸಂತೋಷ ಆಯಿತು. ಕಾರಣ ಇಷ್ಟೇ, ಈಗ ಬೆಂಗಳೂರು, ಚಿತ್ರದುರ್ಗ ಈ ನೇರ ರೈಲು ಮಾರ್ಗ ಆಗೋದ್ರಿಂದ ಈ ಸಾಗಾಣಿಕೆಗೆ, ಟ್ರಾನ್ಸ್ಪೋರ್ಟೇಷನ್ಗೆ ಭಾಳ ಅನುಕೂಲ ಆಗುತ್ತೆ. ತುಮಕೂರು ಜಿಲ್ಲೆಯ ಶಿರಾ ಭಾಗದಲ್ಲಿ ಏರ್ಪೋರ್ಟ್ ಆಗ್ತಕ್ಕಂಥದ್ದು ನಮಗೆ ಚಿತ್ರದುರ್ಗ ಜಿಲ್ಲೆಗೆ ಒಂದು ಸ್ವಾಗತಾರ್ಹ. ಯಾಕೆಂತಂದರೆ ಇವತ್ತು ಶಿರಾ ಇಂದ ಚಿತ್ರದುರ್ಗ ಬರೀ 50ರಿಂದ 60 ಕಿಲೋಮೀಟರ್ ಇದೆ. 60 ಕಿಲೋಮೀಟರ್ ಇರೋದ್ರಿಂದ ಚಿತ್ರದುರ್ಗಕ್ಕೆ ಒಂದು ಮಧ್ಯಮ ವರ್ಗದವರು ಸಹ ಈ ಭಾಗದಲ್ಲಿ ಓಡಾಡ್ಬೋದು. ನಂತರ ಏನು ಶಿರಾದಲ್ಲಿ ಆಗ್ತಕ್ಕಂಥದ್ದು ಇರೋದ್ರಿಂದ ನಮ್ಮ ಚಿತ್ರದುರ್ಗ ಜಿಲ್ಲೆ ಬರಪೀಡಿತ ಜಿಲ್ಲೆ. ಇಲ್ಲಿ ಚಳ್ಳಕೆರೆ ಭಾಗ, ಮೊಳಕಾಲ್ಮೂರು ಭಾಗ, ಹಿರಿಯೂರು ಈ ಭಾಗದಲ್ಲಿ ಅತಿ ಹೆಚ್ಚು ಜಮೀನು ಇರ್ತಕ್ಕಂಥದ್ದು. ಜಮೀನು ಇರೋದ್ರಿಂದ ರಿಯಲ್ ಎಸ್ಟೇಟು ಮತ್ತೆ ಅಲ್ಲಿ ಅಭಿವೃದ್ಧಿ ಆಗ್ತಕ್ಕಂಥದ್ದು. ಆಮೇಲೆ ಆ ಭಾಗದಲ್ಲಿ ಏನೋ ಇಂಡಸ್ಟ್ರಿಯಲ್ ಏರಿಯಾಗಳು ಬಂದಾಗ ನಮ್ಮ ಚಿತ್ರದುರ್ಗ ಜಿಲ್ಲೆಯಲ್ಲಿ ನಿರುದ್ಯೋಗ ಸಮಸ್ಯೆ ಹೆಚ್ಚಾಗಿದೆ, ಓದಿರ್ತಕ್ಕಂಥವ್ರು ಹೆಚ್ಚಾಗಿದೆ. ಆ ಸಮಸ್ಯೆಗಳನ್ನು ಸಹ ಬಗೆಹರಿಸ್ತಕ್ಕಂಥದ್ದು. ಆಮೇಲೆ ತದನಂತರ ಚಿತ್ರದುರ್ಗ ಜಿಲ್ಲೆ ಒಂದು ಐತಿಹಾಸಿಕ ಪ್ರೇಕ್ಷಣೀಯ ಸ್ಥಳ ಆಗಿದೆ, ಒಂದು ಕೋಟೆ ಇದೆ, ಆಮೇಲೆ ಡ್ಯಾಮ್ ಇದೆ. ಹೀಗೆ ಅನೇಕ ಪ್ರವಾಸಿಗರ ತಾಣ ಇಂಪ್ರೂವ್ ಆಗ್ತಕ್ಕಂಥದ್ದು. ಆಮೇಲೆ ಬೇರೆ ಬೇರೆ ಬಿಲ್ಡರ್ಸ್ಗಳು ಬಂದು ಚಿತ್ರದುರ್ಗದಲ್ಲಿ ಇರ್ತಕ್ಕಂಥ ಏನಾದರೂ ಕಾರ್ಖಾನೆಗಳನ್ನಾಗಿರ್ಬೋದು. ಕೇಂದ್ರ ಸರ್ಕಾರದಿಂದ ನಮ್ಮ ಚಿತ್ರದುರ್ಗ ಲೋಕಸಭಾ ಸದಸ್ಯರಾಗಿರ್ತಕ್ಕಂಥ ಹಾಗೂ ಕೇಂದ್ರ ಮಂತ್ರಿಗಳಾಗಿರ್ತಕ್ಕಂಥ ಸೋಮಣ್ಣನವರು ಶಿರಾಕ್ಕೆ ಏರ್ಪೋರ್ಟ್ನ ತರಬೇಕಂತ ಓಡಾಡ್ತಾ ಇದ್ದಾರೆ. ಅದು ಎಲ್ಲಾದರೂ ಸ್ಯಾಂಕ್ಷನ್ ಆದರೆ ಚಿತ್ರದುರ್ಗಕ್ಕೆ